ಅಲ್ಲಿರೋದು ವಿದ್ಯಾ ಅಲ್ವಾ? ಇಲ್ಲೇನ್ ಮಾಡ್ತಾ ಇದ್ದಾಳೆ? ಎಕ್ಸ್ಕ್ಯೂಸ್ ಮೀ, ಅದು ವಿದ್ಯಾ ಅಲ್ವಾ? ಅವಳೆಯ. ಅಲ್ಲ, ನೀನ್ ನೋಡಕ್ ಬಂದಿದ್ದು ನಮ್ ಭವಾನಿ ಅಕ್ಕಂತಾನೆ, ಮತ್ತೆ ಅವಳೆ ಹೆಂಗ್ ಗೊತ್ತು ನಿಂಗೆ? ಅದು ನಾನು ಅವರು ಒಟ್ಟಿಗೆ ಕೋಚಿಂಗ್ ಕ್ಲಾಸ್ಗೆ ಹೋಗ್ತಾ ಇದ್ವಿ. ಓಹೋ, ಯಾವ್ದೋ ಓಬಿರಾಯಿನ ಕಾಲದಲ್ಲಿ ಒಟ್ಟಿಗೆ ಓದ್ತಾ ಇದ್ರಾ? ಸವಿ ಸವಿ ನೆನಪು ಅನ್ನು. ಇಲ್ಲ ಅಕ್ಕ, ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮ್ ಕೋಚಿಂಗ್ ಹೋಗ್ತಾ ಇದ್ದೀನಿ. ಅಲ್ಲಿಗೆ ಅವರು ಬರ್ತಾ ಇದ್ರು, ಆದ್ರೆ ಯಾಕೋ 2 ವಾರದಿಂದ ಬರ್ತಾ ಇಲ್ಲ. ನೋಡು, ಅವಳು ಎಲ್ಲಿಗ್ ಬರ್ತಾ ಇದ್ಲು, ಯಾವಾಗ ಬರ್ತಾ ಇದ್ಲು, ಸ್ವಲ್ಪ ಬಿಡಿಸಿ ಹೇಳ್ತೀಯಾ? ಇಷ್ಟೇ ಕಣಕ್ಕ. ಸರಿ, ಮಾತಾಡ್ಸ್ಕೊಂಡ್ ಬರ್ತೀನಿ. ನಿಂತ್ಕ. ನೋಡಕ್ ಬಂದವ್ರನ್ನ ನೋಡಾಯ್ತು ತಾನೆ, ಬಂದಾರಿ ಹಿಡ್ಕೊಂಡು ಹೋಯ್ತಾ ಇರ್ಬೇಕು. ಅದು ಹಾಗಲ್ಲ ಅಕ್ಕ. ಹಂಗೂ ಇಲ್ಲ ಹಿಂಗೂ ಇಲ್ಲ, ಹೇಳ್ತೀವ್ನಿ ತಾನೆ, ತಿರ್ಗ್ ನೋಡ್ದಂಗ್ ಹೋಯ್ತಾ ಇರು. ಬಿಡು ಗಾಡಿ. ಅಲ್ಲ, ಅವಾಗ್ಲೇ ಚೆನ್ನಾಗ್ ಮಾತಾಡ್ತಾ ಇದ್ರಿ. ಹೂ ಕಣೆ, ಚೆನ್ನಾಗ್ ಮಾತಾಡ್ತೀನಿ, ಕೇಳ್ಕೊಂಡ್ ಕೂತಿರೋ. ಬಿಡ ಗಾಡಿ ಹೋಗೆ. ಲೇ ವಿದ್ಯಾ, ಇವತ್ ನಿನ್ ಕತೆ ಮುಗೀತು ಕಣೆ. ಈ ಶೆಡ್ಡಿಂದನು ನಿನ್ನ ಹೆಂಗ್ ಓಡಿಸ್ತೀನಿ ನೋಡ್ತಾ ಇರು. ಅವ್ವ, ಯಾರಾದ್ರೂ ಬರಕ್ ಮುಂಚೆ ಮೊದ್ಲು ತಗೊಂಡು ಹೊಂಟೋಗ್ಬೇಕು. ಎಲ್ಲಿಟ್ಟವ್ರೆ? ಇಲ್ಲೂ ಇಲ್ಲ. ವಾ, ಇಲ್ಲೈತೆ. ಶಭಾಷ್ ವಿನಂತಿ, ಎಂತ ಸಂತೋಷದ ವಿಷಯ ಹೇಳ್ಬಿಟ್ಟೆ ಮಗ್ಳೆ. ನಮ್ಮ ಅವಳ ಪಗಡೆ ಆಟದಲ್ಲಿ ಇನ್ನೇನ್ ನಮ್ಮನ್ನ ಸೋಲಿಸ್ಬಿಡ್ತಾಳೆ ಅನ್ನೋ ಟೈಮಿಗೆ ಅವಳು ಓದ್ಕತ್ತಾವಳೆ ಅನ್ನೋ ವಿಷಯ ಹೇಳಿ ಒಳ್ಳೆ ಕೆಲ್ಸ ಮಾಡ್ಬಿಟ್ಟೆ. ಒಟ್ನಲ್ಲಿ ನನ್ ಮಗಳಾಗ್ ಹುಟ್ಟಿದ್ದಕ್ಕೆ ಸಾರ್ಥಕ ಆಯ್ತು ಕಣೆ ವಿನಂತಿ. ಹೌದು ಸಾವಿತ್ರಿ, ಇಂಥ ಸಂದರ್ಭದಲ್ಲಿ ನಮ್ಗೆ ಅವಕಾಶ ಬೇಕಾಗಿತ್ತು, ಸಿಕ್ಕಿದ್ದು ಸ್ಯಾನೆ ಒಳ್ಳೇದಾಯ್ತು. ಊರವ್ರ ಮುಂದೆ ಭದ್ರ ಕತ್ತಿಡ್ದ ಆಚೆ ನೂಕಿದ್ರುವೆ ಮತ್ತೆ ಇಲ್ಲಿಗೆ ಬಂದು ಠಿಕಾಣಿ ಊಡ್ಬೇಕು ಅಂತ ಅನ್ಕತಾವಳಲ್ವೇ. ನೋಡಣ ಇನ್ನದ್ ಹೆಂಗಿಲ್ಲಿ ಇರ್ತಾಳೆ ಅಂತ. ಆದ್ರೂ ಅದಕ್ಕೆ ಅವಳು ಎಂತ ಖತರ್ನಾಕ್ ನೋಡಿ. ನಮ್ಮಟ್ಟಿ ಒಳಗೆ ಇದ್ಕೊಂಡು ಅಟ್ಟಿಯವ್ರ ಕಣ್ ತಪ್ಸಿ ನಮ್ಮ ಅಟ್ಟಿನಲ್ಲಿ ಯಾರು ಓದ್ಬಾರ್ದು ಕಟ್ನಿಟ್ಟು ಸಾಮಾನ್ಯದವಳಲ್ಲ. ಆ ಅಸಾಮಾನ್ಯದವಳು ಯಾರು ಊಹಿಸಕ್ಕಾಗ್ದಿರೋಂತ ಕೆಲ್ಸ ಮಾಡಕ್ ಹೊಂಟ, ಅದೇ ಅವಳ ಪಾಲಿಗೆ ಮುಳ್ಳಾಗೋಯ್ತದ ಸಾವಿತ್ರಿ. ಇದೇ ಓದ್ಬೇಕು ಅನ್ನೋ ಹುಚ್ಚಲ್ಲಿ ಅವತ್ ಪೊಲೀಸ್ನವ್ರಿಗೆ ಫೋನ್ ಮಾಡಿ ಅವಳ ತಲೆ ಮ್ಯಾಗ ಅವಳೆ ಚಪ್ರಿ ಹೇಳ್ಕಂಡ್ಲು. ಇವತ್ ಅದೇ ಓದು ಅವಳು ಬಾಯಿಗೆ ಮಣ್ಣು ಮಾಡ್ತದೆ. ಇನ್ನು ತಡ ಮಾಡ, ಈಗ್ಲೇ ಅವಳು ಬಣ್ಣ ಬಯಲ್ ಮಾಡಿ ಸಾಕ್ಷಿ ಸಮೇತ ನಿರೂಪಿಸೋಣ. ಯಾವ್ದೋ ಒಂದ್ ಮೂಲೆಯಲ್ಲಿ ಅವಳೆ ಅಲ್ವಾ, ಅಲ್ಲಿಂದನು ಒದ್ದು ಓಡಿಸ್ಬೇಕು. ಹಂಗ್ ಮಾಡೋಣ. ಚಂಪಂಗೆ ಬುಕ್ ಸಿಕ್ತೋ ಇಲ್ವೋ, ಇಲ್ಲ ಅವಳೇ ಸಿಕ್ಕಾಕೊಂಡ್ಲಾ?
ಥ್ಯಾಂಕ್ಸ್ ಚಂಪಾ. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಬಿಡಕ್ಕ. ಆಮೇಲೆ ಎಲ್ಲಾ ಪುಸ್ತಕನೂ ಇದ್ದಾವ ಒಂದ್ಸತಿ ನೋಡ್ಕೊಳ್ಳಿ. ಎಲ್ಲ ಅವೇ ಚಂಪಾ. ಓಹೋ, ಡಾಕ್ಟರ್ ವಿದ್ಯಾ ಭದ್ರೇಗೌಡ. ನೋಡ್ದಾತೆ ಇಡೀ ಮನೆಯವ್ರ ಕಣ್ಗೆಲ್ಲ ಮಣ್ಣೆರ್ಚಿ ಡಾಕ್ಟರ್ ಆಗ ಕೊಂಟವಳೆ. ಯಪ್ಪ ಯಪ್ಪ, ನಾವು ಎಂತೆಂತವ್ರನ್ನ ನೋಡಿದೀವಿ, ನಿನ್ನಂತ ಮಾಯಾಂಗನೆನ ನೋಡಕ್ಕಾಗಿರ್ಲಿಲ್ಲ. ನಮ್ಮ ಅಟ್ಟಿ ಒಳಗೆ ಇದ್ಕೊಂಡು ಈಟೆಲ್ಲಾ ಮಸ್ಲತ್ ಮಾಡ್ತಿದ್ಯಾ ಅಂದ್ರೆ ಇನ್ನೀನ್ ಎಂತವಳಿರ್ಬೇಕು. ಅಲ್ಲ ಕಣೆ, ನಿಂತಾವ್ ಕಲಿಬೇಕಾಗಿರೋದು ಶಾನೆ ಐತೆ. ನಿನ್ನ ನೋಡ್ತಾ ಇದ್ದೆ ಪಾಪ ಅನ್ನಿಸ್ತದೆ. ನೀನ್ ಯಾರ ಕೈಗೆ ಸಿಕ್ಕ ಬೀಳ್ಬಾರ್ದು ಅನ್ಕತಿತ್ತು, ಪದೇ ಪದೇ ಅವ್ರ ಕೈಗೆ ಸಿಕ್ ಬೀಳ್ತಿದ್ಯ. ಅವ್ವ, ನನ್ಗೆಷ್ಟು ಸಂತೋಷ ಆಯ್ತಾ ಇದೆ ಅಂದ್ರೆ ಈಗ್ಲೇ ಈ ವಿಷಯನೆಲ್ಲ ಅಟ್ಟಿಯವ್ರಿಗೆಲ್ಲ ಹೇಳ್ಬೇಕು ಅನ್ಸ್ತಾ ಇದೆ. ಅಯ್ಯೋ, ನಿಮ್ ದಮ್ಮಯ್ಯ ಅಂತೀನಿ, ಅಂತ ಕೆಲ್ಸ ಮಾತ್ರ ಮಾಡ್ಬೇಡಿ. ನೀ ದಮ್ಮಯ್ಯ ಅಂದ್ರು ಅಟ್ಟಯ್ಯ, ಜಪ್ಪಯ್ಯ ಅಂದ್ರು ಅಟ್ಟಯ್ಯ. ನಮ್ಮ ಅಣ್ಣಯ್ಯ ಅಮ್ಮೋರೆ, ಅಂತ ಕೆಲ್ಸ ಮಾತ್ರ ಮಾಡ್ಬೇಡಿ. ನಿಮ್ ಕೈ ಮುಗಿತೀನಿ, ಬೇಕಾದ್ರೆ ಕಾಲಿಗೆ ಬೀಳ್ತೀನಿ. ನೀವೇನೇ ಶಿಕ್ಷೆ ಕೊಟ್ರು ಅನುಭವಿಸ್ತೀನಿ. ಆದ್ರೆ ಈ ವಿಷಯ ಮಾತ್ರ ಮಾವ ಇಂತವ ಹೇಳ್ಬೇಡಿ. ಇದರಿಂದ ಬೇರೆನೆ ಸಮಸ್ಯೆ ಆಯ್ತದೆ. ಮಾವಯ್ಯ ನಮ್ ಗೌಡ್ರನ್ನ ತೆಪ್ ತಿಳ್ಕೊಂಡ್ಬಿಡ್ತಾರೆ. ಇವಳು ಮಾತಾಡ್ತದ ಕೇಳಿಸ್ಕೊಂಡ್ರ? ಅಲ್ಲ ಇದ್ಯಾ ಇಲ್ಲಿ ಗಂಟ ನಮ್ಮ ಮಾತಿಗೆ ಪ್ರತಿ ಉತ್ತರ ಕೊಡ್ತಿದ್ದೆ. ಈಗ ನೋಡಿದ್ರೆ ಹಿಂಗ್ ಬೇಡ್ಕತಾ ಇದೆಯಲ್ಲವಾ? ಯಾಕಿದ್ಯಾ? ನಿನ್ ದಿಮಾಕು ಅಡ್ಗೋಯ್ತೆ? ಹಂಗ ಹೇಳ್ಬೇಡಿ ಚಿಕ್ಕತ್ತೆ. ಆ ಪುಸ್ತಕಗಳನ್ನೆಲ್ಲ ಕೊಟ್ಬಿಡಿ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಅಲ್ಲ ಇದ್ಯಾ, ಫೋನ್ ಮಾಡಿದ ವಿಷಯನ ಮನ್ಸಲ್ಲೇ ಬಚ್ಚಿಟ್ಕೊಂಡಿತ್ತು. ಆ ಇಸ್ಯ ಆಚೆಗ್ ಬತ್ತಿದ್ದಂಗೆನೆ ಆ ಇದ್ದಿಂದ ನನಗ್ ಮುಕ್ತಿ ಕೊಟ್ರೆ ಅಂತ ಬೇಜಾನ್ ಮಾತಾಡ್ದೆ. ಇದಿವಾಗ ಆಚೆ ಬಂದ್ರೆ ತೆಪ್ಪಾಯ್ತದೆ? ನಿನ್ನ ಮುಕ್ತಿ ಬ್ಯಾಡ್ವೇನವ ನಿಮ್ಗೆ? ಚಿಕ್ಕತ್ತೆ, ಏನು ತಿಳಿದೆ ಮಾಡ್ಬಿಟ್ಟೆ. ಅದ್ನೆಲ್ಲ ಮನ್ಸಲ್ ಮಾಡಿಕೋಬೇಡಿ. ಆ ಪುಸ್ತಕಗಳನ್ನೆಲ್ಲ ಕೊಟ್ಬಿಡಿ ಚಿಕ್ಕತ್ತೆ. ನಮ್ ಮಟ್ಟಿನಾಗೆ ಯಾವ್ದ್ ನಡಿಬಾರ್ದು ಅಂತ ಕಟ್ಟಪ್ಪಣೆ ಇದ್ದತೋ ಯಾರಿಗೂ ಗೊತ್ತಾಗ್ದಂಗ್ ನೀ ಅದನ್ನೇ ಮಾಡ್ತಿದ್ಯಲ್ಲ, ನೀನಿಗ್ ಎಷ್ಟು ಕೊಬ್ಬಿರ್ಬೇಡ. ಅವ್ವ, ಇವಳ್ತಾವೇನವ್ವ ಮಾತು? ಈ ವಿಷಯನ ದೊಡ್ಡಪ್ಪಂತಾವ್ ಹೇಳೋಣ ಬಾ. ತಮ್ಮಯ್ಯ ಅಂತೀನಿ, ಅಂತ ಕೆಲ್ಸ ಮಾತ್ರ ಮಾಡ್ಬೇಡಿ. ನಡೀರಿ ಹೊಂಡಣ. ಚಿಕ್ಕತ್ತೆ, ಅಮ್ಮ, ಅಕ್ಕ, ನನ್ ಮಾತ್ ಕೇಳಿ. ಅಪ್ಪ ಮಗನ್ ಮಧ್ಯ ಬಿರುಕ್ ಮೂಡ್ತದೆ. ನಿಮ್ ದಮ್ಮಯ್ಯ ಅಂತೀನಿ, ನಿಮ್ ದಮ್ಮಯ್ಯ ಅಂತೀನಿ, ಹೋಗ್ಬೇಡಿ.
ಹಿಂಗೆ ಆದ್ರೆ ನಾವ್ ಅನ್ಕೊಂಡಂಗೆ ಎಲೆಕ್ಷನ್ ಪ್ರಚಾರ ಮಾಡಿ ಮುಗಿಸೋದು ಕಷ್ಟ ಆಯ್ತದೆ. ಈ ಎಲ್ಲ ಊರ್ಗೂ ಹೋಗಕ್ ಆಗಕ್ಕಿಲ್ಲ ಕಣಣ್ಣ. ಗೋವಿಂದ, ಎಲ್ಲ ಹೊಸಿ ತಿಳಿಯಾಗ್ಲಿ ಇರು. ಆಮೇಲೆ ಹಗಲು ರಾತ್ರಿ ಅಂತ ಪ್ರಚಾರ ಮಾಡಿ ಮುಗಿಸ್ಬಿಡ್ಮ. ಅಣ್ಣ ಅಣ್ಣ ಅಣ್ಣ, ಇದೇನವ ಸಾವಿತ್ರಿ, ಇಷ್ಟೊಂದು ಗಾಬರಿಯಿಂದ ಬರ್ತಾ ಇದ್ಯಾ? ಮೊದ್ಲು ಏನವ ಇದು? ಅಲ್ಲವ ಸಾವಿತ್ರಿ, ಇವನ್ ನೋಡ್ತಾ ಇದ್ರೆ ಲೆಕ್ಕದ ಪುಸ್ತಕನೂ ಇದ್ದಂಗಿಲ್ವಲ್ಲ? ಅಣ್ಣ, ಇದು ಒಂದ್ ರೀತಿ ಲೆಕ್ಕದ ಪುಸ್ತಕನೇ ಅಣ್ಣ, ಆದ್ರೆ ಖರ್ಚು ವೆಚ್ಚದಲ್ಲ. ಒಬ್ರು ಯೋಗ್ಯತೆದು, ಅವ್ರು ಏನು ಅನ್ನೋ ಮುಖವಾಡದ್ದು. ಅದ್ಯಾರು ಅಂತ ಗೊತ್ತಾಗ್ಬೇಕಂದ್ರೆ ಪುಸ್ತಕ ತೆಗೆದು ನೋಡಣ್ಣ. ಇವಳಾಕಿಲ್ ಬಂದ್ಲು. ಮೊದ್ಲು ಅಣ್ಣ, ಇವಳು ಬೇಕು. ಅದಕ್ಕಿಂತ ಮುಂಚೆ ಪುಸ್ತಕ ತೆಗೆದು ನೋಡು. ಅಲ್ಲವಾ, ಇದನ್ನ ನೋಡಿದ್ರೆ ಒಳ್ಳೆ ಐಕ್ಳು ಪುಸ್ತಕ ಇದ್ದಂಗವಲ್ಲ? ಇದ್ದಂಗವೇ ಅಲ್ಲ ಮಾವ, ಅವು ಓದೋ ಪುಸ್ತಕನೇ. ಹೌದೇ? ನೀನ್ ಓದ್ತಾ ಇದ್ದಾಗ ತಗೊಂಡಿದ್ದಾವೆ? ಏನದು ಏನದು ಪುಸ್ತಕ ಮೇಲೆ ಬರ್ದಿರೋದು? ಅಂದ್ರು ಈ ಮನೇಲಿ ಏನ್ ನಡೀತಾ ಇದೆ? ಹೂ ಅಣ್ಣ, ನೀ ಏನ್ ಅನ್ಕತಿದೀಯಾ ಅದೆಲ್ಲ ದಿಟ್ವೆ. ಇವು ಅವಳು ಇವಾಗ ಓದಕ್ಕೆ ಅಂತ ತಂದಿರೋ ಪುಸ್ತಕಗಳು. ಚಿತ್ರ, ಮದ್ವೆ ಆದ್ಮೇಲೆ ಅವಳು ಮುಂದಕ್ಕೆ ಓದಂಗಿಲ್ಲ ಅಂತ ಅಣ್ಣ ಹೇಳಿರ್ಲಿಲ್ವೇ? ಅಂದ್ಮೇಕೆ ಅಣ್ಣ ಮಾತ್ ಮೀರಿ ಅದ್ ಹೆಂಗ್ ಓದಕ್ಕಾಗದು? ಬಾವನ್ ಮಾತ್ ಮೀರ್ದೇ ಇರಕ್ಕೆ ಅವಳೇ ನಮ್ ಚಿತ್ರನ ರತ್ನನ್ ಮಗಳು. ಅವಳ ಆಸೆಗೆ ಆಸೆಯಾಗಿ ನಿಂತು ಅವಳನ್ನ ರಹಸ್ಯವಾಗಿ ಓದಿಸ್ತಿರೋರು ಬೇರೆ ಯಾರು ಅಲ್ಲ. ನಿನ್ನೆ ಕೇಳ್ತಾ ಇರೋದು ಒಂದೇ, ಮಗ ಭದ್ರನೆಯ. ಆಟೆ ಅಲ್ಲ ಮಾವ, PUC ಮುಗಿದ್ಮೇಲೆ ಅವಳ ಆಸೆ ಪಟ್ಟಂಗೆ ಡಾಕ್ಟರ್ ಓದಿಸ್ಬೇಕು ಅಂತವ ಯಾರಿಗೂ ಕಾಣ್ದೇ ಇರಂಗೆ ಕೋಚಿಂಗ್ ಕ್ಲಾಸಿಗೆ ಸೇರ್ಸಿ ಕರ್ಕೊಂಡೋಗವ್ರೆ. ಎಲ್ರು ಒಂದೊಂದ್ ಕಡೆಗೆ ಹೋದ್ರೆ ಪ್ರಚಾರನು ಬೇಗ ಮುಗಿಸ್ಬೋದು. ನಾನು ಪಾಟ್ಲೆ ಹೋಗುವ ಅಂತಿದ್ವಿ, ಜೊತೆಗೆ ಬಿಜ್ಜಿನೂ ಕರ್ಕೊಂಡು ಹೋಗುವ ಅಂತಿದ್ವಿ. ಸಿಂಹದ ಮುಖ ಉಂಗುರದ ಗುರುತು ಮಾಡಿಕೊಳ್ಳಿ. ನಮ್ ಕ್ಷೇತ್ರಕ್ಕೆ ಯಾರು ಒಳ್ಳೆಯವರು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಓಟ್ ಮಾಡಿ. ದೊಡ್ಡಪ್ಪ, ಎಲೆಕ್ಷನ್ ಪ್ರಚಾರಕ್ಕೆ ಅಂತ ಸುಳ್ಳು ಹೇಳಿ ಕೋಚಿಂಗ್ ಕ್ಲಾಸ್ಗೆ ಹೋಗಿರೋದು. ಮಾವ, ನಾನ್ ಓದಿ ದೊಡ್ಡ ಆಗ್ಬೇಕು ಅಂತ ಎಷ್ಟೊಂದು ಆಕೊಂಡಿದ್ದೆ ಅಂತ ನಿಮ್ಗೂ ಗೊತ್ತು. ನೀವ್ ಹೇಳಿದೊಂದೇ ಒಂದ್ ಮಾತ್ಗೆ ನಾನು ಚಿತ್ರಕ್ಕ ನಮ್ಮ ಆಸೆ ಕನ್ಸುಗಳನ್ನೆಲ್ಲ ಸಾಯಿಸ್ಕೊಂಡು ಸುಮ್ಕೆ ಆದ್ವಿ. ಯಾಕೆ ಹೇಳಿ? ನಿಮ್ ಮೇಲಿದ್ದ ಗೌರವಕ್ಕೋಸ್ಕರ. ಬಿಡು ದೊಡ್ಡಪ್ಪ, ಆಚೆ ಕಡೆಯಿಂದ ಬಂದವಳು. ಆದ್ರೆ ಭದ್ರ ನಮ್ಮನೆ ಮಗ ತಾನೆ. ಅವನ್ಗೆ ನಮ್ಮನೆ ಕಟ್ಟಪ್ಪಣೆ ಗೊತ್ತಿದ್ರುವೆ ಇಂಥ ಕೆಲ್ಸ ಮಾಡ್ಕೊಂಡು ಏನ್ ಅರ್ಥ ಹೇಳು?
ಅವನ ಹೆಂಡ್ರಿಗ್ ಒಂದ್ ನ್ಯಾಯ, ನಮ್ ನ್ಯಾಯನ ದೊಡ್ಡಪ್ಪ? ಇಲ್ಲ, ನೀವ್ ಹೇಳ್ತಾ ಇರೋದನ್ನ ನನ್ನ ಕೈ ನಂಬಕ್ ಆಗ್ತಾ ಇಲ್ಲ. ನನ್ನ ಮಗ ನನ್ನ ಮಾತು ಮೀರಿ ನಡ್ಕೋತೇನೆ ಅಂತ ಅದ್ಯಾವ್ರೇ ಬಂದು ಹೇಳಿದ್ರು ನಾನು ನಂಬಕ್ಕಿಲ್ಲ. ನೋಡಿ, ಒಂದ್ ಪಕ್ಷ ಅಟ್ಟಿಲಿ ಯಾರಿಗೂ ಗೊತ್ತಿಲ್ದಂಗೆ ವಿದ್ಯೆ ಓದ್ತಾವಳೆ ಅಂದ್ರೆ ನಂಬೋದು. ಆದ್ರೆ ನಮ್ ಭದ್ರನೇ ಅವಳನ್ನ ಓದಿಸ್ತಾವನೆ ಅಂದ್ರೆ ಯಾವುದೇ ಕಾರಣಕ್ಕೂ ನಂಬಕ್ಕಾಗಕ್ಕಿಲ್ಲ. ಅಣ್ಣ, ನನ್ ಮಾತ್ ಮೇಲೆ ನಿನ್ ನಂಬಿಕೆ ಇಲ್ಲ ಅಂದ್ರೆ ಇಲ್ಲೇ ಅವನಲ್ಲ ಕರೆದ್ ಕೇಳೋಣ. ಅದಕ್ಕೆ ಸತ್ಯ ಯಾವ್ದು ಅಂತ ನಿಮ್ಗೆ ಗೊತ್ತಾಯ್ತದೆ. ಇವಳೆ ಇವ್ರು ಹೇಳ್ತಾ ಇರೋದು ದಿಟ್ವೆ. ನೀನು ಕದ್ದು ಮುಚ್ಚಿ ಓದ್ತಾ ಇದೀಯಾ ಅಂದ್ರೆ ಭದ್ರ ನಿಂಗೆ ಬೆಂಬಲವಾಗಿ ನಿಂತಿದ್ದಾನೆ. ಭದ್ರ ಯಾರೇನ್ ಬೇಕಾದ್ರೂ ಮಾತಾಡ್ಲಿ, ಹೇಳ ಮಗ, ಹೇಳ್ತಾ ಇರೋದು ಸುಳ್ಳು ಅಂತವಾ? ಹೇಳ ಮಗ. ಅಲ್ಲ ಬಂದ ಹೇಳ. ನೀನು ನನ್ನ ಮಾತು ಮೀರಿ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಅದು ಇವ್ರಿಗೆಲ್ಲ ಅರ್ಥ ಆಗಂಗೆ ಹೇಳ ಭದ್ರ, ಹೇಳ. ನೀನೇನನ್ನೋದು ಇವರೆಲ್ರಿಗಿಂತ ಒಂದಾಗಿ ನನಗೆ ಗೊತ್ತದೆ. ನನ್ನ ಮಗ ಯಾವತ್ತೂ ಅಪ್ಪನ ವಿರುದ್ಧ. ನಿಂತವ ಸಮಯ ನೋಡ್ಕೊಂಡು ಹೇಳುವ ಅಂತಿದ್ದೆ, ತೆಪ್ಪ ಮಾಡ್ಬಿಟ್ಟೆ ಅಪ್ಪಯ್ಯ. ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಅಪ್ಪಯ್ಯ. ಅಣ್ಣ, ನಿನ್ ಬೆನ್ ಹಿಂದ್ಗೂಟೆ ಏನೆಲ್ಲ ನಡೀತಾ ಇದೆ ಅಂತ ಈಗ ಗೊತ್ತಾಯ್ತಾ ಇದಣ್ಣ. ಯಾರನ್ನ ನಂಬೋದು ಯಾರನ್ನ ಬಿಡೋದು ಒಂದು ಗೊತ್ತಾಯ್ತಾ ಇಲ್ಲ. ಅಯ್ಯೋ ಅಯ್ಯೋ, ನಿನಗದೇನಾಗಿದ್ಲ ಭದ್ರ? ನಿಮ್ಮಪ್ಪನ ನಂಬಿಕೆಗೆ ಮೋಸ ಮಾಡಿ ಅವನ್ ಮಾತು ಮೀರೋಕೆ ನಿಂಗೆ ಹೆಂಗಾದ್ರೂ ಮನಸ್ಸಾಯ್ತೋ? ನಿಮ್ಮಪ್ಪನ ಮಾತಿಗಿಂತವ ಇವಳ ಆಸೆನೆ ದೊಡ್ಡದಾಗ ಹೋಯ್ತೇನೋ? ಈಟೊತ್ನಾಗೆ ಯಾರೋ ಕೂತ್ಕೊಂಡು ಜೋರಾಗಿ ಓದೋವಂಗಿತ್ತು. ನಾನು ಟಿವಿ ನೋಡ್ನಲ್ಲ, ಅದಕ್ಕೆ ಒಸಿ ಸೌಂಡ್ ಜಾಸ್ತಿ ಕೊಟ್ಟಿದ್ದೆ ನೋಡು, ಅದಕ್ಕೆ ಕಣಂತ ನಿಂಗೆ ಹಂಗೆ ಕೇಳಿರೋದು. ಅಂದ್ರೆ ಆವತ್ತು ನಾನು ನಿನ್ ರೂಮಿಗೆ ಬಂದಾಗ ಇವಳು ಓದ್ತಾ ಇದ್ಲೆ. ಅಪ್ಪಯ್ಯ, ಏನೋ ಗೊತ್ತಿಲ್ದಲ್ಲ ತಪ್ಪು ಮಾಡ್ಬಿಟ್ಟೆ. ಗೊತ್ತಿಲ್ಲದೆ ಮಾಡಿರೋದು. ಅಪ್ಪನ ಮಾತು ಮೀರದೇ ಇರೋನು ನನ್ನ ಮಗ ಅಂತ ಎದೆ ತಟ್ಕೊಂಡು ಹೇಳ್ತಾ ಇದ್ದಿದ್ದಕ್ಕೆ ಸರಿಯಾಗಿ ಮಾಡ್ದೆ. ಮೂಲಕ್ ತಿರ್ದವನು ಮೌಲಿಕೆಲ್ ಬೆಲೆ ಕೊಟ್ಟಾನು. ಮಾವಯ್ಯ, ಅದು ಬೇಕಾಗಿಲ್ಲ. ಇವನ್ ಯಾವತ್ತು ನನ್ನ ಮಾತು ಮೀರಿ ನನಗೆ ಮೋಸ ಮಾಡ್ಬಿಟ್ನೋ ಆಗ್ಲೇ ಇವನ್ ಮೇಲಿದ್ದ ನಂಬಿಕೆ ಸತ್ತೋಯ್ತು. ಅಪ್ಪನ ಆಸೆನ ಬಲಿ ಕೊಟ್ಟವನು ಮಗನೇ ಅಲ್ಲ.